ಹೊಸ ಪೀಳಿಗೆಗೆ ಹೊಸ ಆಮ್ ಆದ್ಮಿ ಪಾರ್ಟಿ 30, ಆಮ್ ಆದ್ಮಿ ಪಾರ್ಟಿ 30, ಬಿಜೆಪಿ 39. ಲೇಟೆಸ್ಟ್ ಅಪ್ಡೇಟ್ ಇದು. ಲೇಟೆಸ್ಟ್ ಅಪ್ಡೇಟ್ ಹೇಳ್ತಾ ಇದ್ದೀನಿ ನಾನು. ಆಮ್ ಆದ್ಮಿಗೆ 30 ಆಗಿದೆ, ಬಿಜೆಪಿಗೆ 39 ಆಯಿತು. ಬಿಜೆಪಿ 50ವರೆಗೂ ಹೋಗಿ ಸುಮಾರು 11 ಸ್ಥಾನಗಳನ್ನು ಮುನ್ನಡೆ ವಿಚಾರದಲ್ಲಿ ಮಾತ್ರ ಕಳ್ಕೊಳ್ತಾ ಇದೆ. ಆಮ್ ಆದ್ಮಿಗೆ 30 ಇದೆ. ಜಗದೀಶ್ ಅವರು ಸ್ವಲ್ಪ ನಗುತ್ತಾ ಇದ್ದಾರೆ ಈಗ ನಮ್ಮ ಈ ಆಫೀಸ್ನ ಪ್ಯಾನಲಿಸ್ಟ್ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ. ಕಂಟಿನ್ಯೂ ಮಾಡಿ ಹಟ್ಟಿ ಅವರೇ. ಯಾಕಂತಂದ್ರೆ ಹೊಸಬರಿಗೆ ಈಗ ನೋಡಿ, ಆಮ್ ಆದ್ಮಿ ಪಾರ್ಟಿಯವರು ಯಾವುದೇ ಒಂದು ಹೊಸ ಯೋಚನೆಗಳನ್ನ ಅಥವಾ ಹೊಸಬರನ್ನ ತೆಗೆದುಕೊಂಡು ಬಂದು ಪ್ರಯತ್ನ ಮಾಡೋದರಿಂದ ಅವ್ರಿಗೇನೋ ಒಂಚೂರು ಲಿಫ್ಟ್ ಆಗ್ತಾ ಇದೆ. ಓಕೆ, ಈ ನಮ್ಮಲ್ಲಿಯೂ ಸಹ ಹೊಸಬರಿಗೆ ಅವಕಾಶ ಕೊಡಬೇಕು, ಹೊಸಬರನ್ನ ಹೊಸ ಯುವಕ ಪೀಳಿಗೆಗೆ ಮತ್ತೊಂದಕ್ಕೆ ಹೊಸ ಯೋಚನೆಗಳಿಗೆ ತೊಗೊಂಡು ಬರಬೇಕು ಅನ್ನೋದು ಭಾಳ ಸತ್ಯ ಇದೆ. ನಮ್ಮ ಖರ್ಗೆ ಸಾಹೇಬರಿಗೂ ನಾವು ಪಕ್ಷದ ಅಧ್ಯಕ್ಷರಿದ್ದಾರೆ, ಅವರು ಸಹ ಹೊಸ ಯೋಚನೆಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಈಗ ಬಂದಿದೆ. ಅದರಲ್ಲೂ ಜನಮಟ್ಟಕ್ಕೆ ಅಂದರೆ ಗ್ರಾಮ ಮಟ್ಟಗಳಿಗೆ ಪಕ್ಷದ ತತ್ವ ಸಿದ್ಧಾಂತಗಳಾಗಿರ್ಬೋದು, ಯೋಚನೆಗಳಾಗಿರ್ಬೋದು ಪಾರ್ವತೀಶ್ ಮಾಡಬೇಕನ್ನೋ ಅನಿವಾರ್ಯ ಇದೆ. ತನ್ನ ಒಂದು ವೋಟ್ ಬ್ಯಾಂಕ್, ಪಾರಂಪರಿಕ ವೋಟ್ ಬ್ಯಾಂಕ್, ತನ್ನ ಒಂದು ಕಾಲದ ಟ್ರಂಪ್ ಕಾರ್ಡ್ ಅಂತ ಪ್ರತಿ ಪಾರ್ಟಿಗೂ ಒಂದು ಜಾತಿ ಇರ್ತವೆ, ಒಂದಷ್ಟು ಜಾತಿಗಳು ಇಟ್ಕೊಂಡಿರ್ತಾರೆ ಅವರು. ಆಯಾ ಕಾಲಘಟ್ಟದಲ್ಲಿ ನೀವು ಆ ಜಾತಿಯವ್ರಿಗೆ ಏನು ಮಾಡಿದ್ರಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಅದರಿಂದ ನೀವು ಆಚೆ ಬಂದು ಹೊಸದಾಗಿ ಏನು ಕೊಡ್ತಾ ಇದ್ರಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಕಾಂಗ್ರೆಸ್ ಇವತ್ತಿಗೂ ಪಾರಂಪರಿಕ ಚಿಂತನೆ, ಪಾರಂಪರಿಕ ಪ್ರಣಾಳಿಕೆ, ಪಾರಂಪರಿಕ ಘೋಷಣೆ, ಪಾರಂಪರಿಕ ಭಾಷಣ, ಇದರಿಂದ ಆಚೆನೇ ಬರ್ತಾ ಇಲ್ವಾ ಈ ಪಾರ್ಟಿ? ಒಂದು ಈ ಸರಿ ಚುನಾವಣೆ ಬೇರೊಬ್ಬ ಪಾರ್ಟಿ ಒಂದು ಸ್ಟ್ರಾಟಜಿ ಮಾಡಿದಾಗ ನಾನು ಏನೋ ಒಂದು ಕೌಂಟರ್ ಮಾಡಬೇಕಲ್ಲ ಸ್ಟ್ರಾಟಜಿಗೆ. ಈಗ ಆಮ್ ಆದ್ಮಿ ಅವರು ಕೆಲವು ವೆಲ್ಫೇರ್ ಸ್ಕೀಮ್ಗಳು ಮತ್ತು ಮಹಿಳೆಯರಿಗೆ 2100 ರೂಪಾಯಿಯನ್ನು ಘೋಷಣೆ ಮಾಡಿದ್ರು. ಕಾಂಗ್ರೆಸ್ ಬಿಜೆಪಿಯವರು 2500 ಕೊಡ್ತೀವಿ ನಾವು ಬಿಲೋ ಪಾವರ್ಟಿ, ಎಲ್ಲ 5 ರೂಪಾಯಿ ಆ ಕಡೆ ಈ ಕಡೆ ಏನೋ ಹೇಳಿದ್ರು ಅವ್ರಿಗೆ. ಒಂದು ನನಗೆ ಆಶ್ಚರ್ಯ ಆಗ್ತಿರೋದು, ಭಾರತ ದೇಶದ ಉದ್ದಗಲಕ್ಕೂ ಹಲವಾರು ರಾಜ್ಯ ಸರ್ಕಾರಗಳನ್ನು ನಡೆಸಿದ್ದಾರೆ ಕಾಂಗ್ರೆಸ್ನವರು, ಕೇಂದ್ರ ಸರ್ಕಾರ ನಡೆಸಿದ್ದಾರೆ. ದೆಹಲಿಯ ಸರ್ಕಾರ ಆಮ್ ಆದ್ಮಿ ಪಾರ್ಟಿದು ಏನಾದರೂ ಮಿತಿಗಳು, ವೈಫಲ್ಯಗಳು ಇವ್ರಿಗೆ ಕಾಣಲಿಲ್ವೇ? ಒಂದು ನರೇಟಿವ್ ಬಿಲ್ಡ್ ಮಾಡೋದು ಅಂತಂದರೆ. ಎರಡನೇದು, ಬಿ ಜೆ ಪಿ ಇವಾಗ ಮುನ್ನಡೆ ಸಾಧಿಸ್ತಾ ಇದ್ದಾರೆ ಬಹುತೇಕ ಕ್ಷೇತ್ರಗಳಲ್ಲಿ, ಅವ್ರ ಸರ್ಕಾರ ಬಂದರೂ ಬರಬಹುದು. 39. ಬಿ ಜೆ ಪಿಯ ವೈಫಲ್ಯಗಳನ್ನು ಇವ್ರಿಗೆ ನಾವೇನು ಜನ ಹುಡುಕಿ ಕೊಡಬೇಕಾ, ದುರ್ಬಿನ್ ಹಾಕಿ ಹುಡುಕಿ ಕೊಡಬೇಕಾ? ಕಾಣೋದಿಲ್ವ ಇವ್ರಿಗೆ? ಬೆಲೆ ಏರಿಕೆ ವಿಚಾರ, ನಿರುದ್ಯೋಗದ ವಿಚಾರ, ಮತ್ತು ರಾಜಧಾನಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸ್ಥಾನಮಾನಗಳ ಹೆಂಗೆ ವ್ಯತ್ಯಾಸ ಆಯಿತು. ಸ್ವತಃ ಈ ಬಾರಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರಕ್ಕೆ ಪರಮಾಪ್ತ ಸ್ನೇಹಿತ ಅಂತ ಬಿಂಬಿಸ್ಕೊಂಡ್ರೆ ಮೋದಿಗೆ ಆಹ್ವಾನ ಇರಲಿಲ್ಲ. ಇದು ಭಾರತದ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ನಮ್ಮ ಪ್ರಾಮುಖ್ಯತೆ ಕಡಿಮೆ ಆಯಿತು ಅನ್ನೋದೊಂದು ಅಜೆಂಡಾ ಅಲ್ವಾ? ಎಲೆಕ್ಷನ್ ನರೇಟಿವ್ ಅಲ್ವಾ ಇದು ಬಿಲ್ಡ್ ಮಾಡೋದೇ? ಆದರೆ ಯಾಕೆ ಅಮೆರಿಕ ನಮ್ಮನ್ನು ದೂರ ಇಡ್ತು? ಅಲ್ಲಿನ ಅಕ್ರಮ ವಲಸಿಗರು ಅಂತೇಳಿ ಹೀನಾಯವಾಗಿ ಕೈಕಾಲಿಗೆ ಬೇಡಿ ಹಾಕಿ ಅವ್ರನ್ನೆಲ್ಲ ವಾಪಸ್ ಕಳಿಸಿದ್ರು. ನಾನು ಹೇಳಿದ್ರು, ವಾಪಸ್ ಕಳಿಸೋದೇ ಹೌದಾದರೆ ಘನತೆಯಿಂದ ಕಳಿಸ್ಬೋದಲ್ಲ ಅವರನ್ನ. ಬೇಡಿ ಹಾಕಿ ಕ್ರಿಮಿನಲ್ ರೀತಿ ಕಳಿಸೋದೇನು? ದೇಶದ ಪ್ರೈಡ್, ಗೌರವದ ವಿಚಾರ ಇಲ್ವಾ ಇದರಲ್ಲಿ? ಕಾಂಗ್ರೆಸ್ನವ್ರು ಕಾಣೋದಿಲ್ವಾ ಇದು? ಓಕೆ, ಇದೇನು ಯಾರಾದ್ರೂ ಹೋಗಿ ಹೇಳ್ಕೊಡ್ಬೇಕು? ಅವ್ರ ಲೀಡರ್ಗಳು ಕೇಳಿ ನೋಡಿ, ಈಗಲೂ ಜಾತಿ ಮಾತಾಡ್ಕೊಂಡು ಕೂತ್ಕೋತಾರೆ. ಜಾತಿ, ಆ ಜಾತಿ ಏನಾಯ್ತು, ರಾಜಧಾನಿ ಯಾರ್ಯಾವ ಸಂಸ್ಥೆಗಳಿಗೆ ಯಾರು ಅಡ್ಡು ಮಾಡಿದ್ದೀರಾ? ವಿಶ್ವದ ಎಲ್ಲಾ ದೇಶದ ರಾಯಭಾರ ಕಚೇರಿಗಳು ದೆಹಲಿಯಲ್ಲಿದೆ. ದೊಡ್ಡ ದೊಡ್ಡ ಉದ್ಯಮ ಸಂಸ್ಥೆಗಳ ಕೇಂದ್ರ ಕಚೇರಿಗಳು ದೆಹಲಿಯಲ್ಲಿ ಇರ್ತವೆ. ಇಡೀ ದೇಶದ ಜನ ರಾಷ್ಟ್ರ ರಾಜಧಾನಿ ಕಡೆಗೆ ನೋಡ್ತಿರ್ತಾರೆ. ಎಷ್ಟು ವಿಚಾರ ಮಾತಾಡಬಹುದಾಗಿತ್ತು ಇವರು. 2500 ರೂಪಾಯಿ ಕೊಡ್ತೀವಿ ಅಂತ ಮಾತಾಡಿದ್ರೆ 72 ಲಕ್ಷ ಮತದಾರರು ಮಹಿಳೆಯರು ಇರೋದು ದೆಹಲಿಯಲ್ಲಿ. ಪಾರ್ವತೀಶ್, ಈಗ ಈ ಗ್ಯಾರಂಟಿ ಸ್ಕೀಮ್ ಅನ್ನೋ ವಿಚಾರ ಆಮ್ ಆದ್ಮಿ ಪಾರ್ಟಿ ಶುರು ಮಾಡಿಕೊಂಡಿತ್ತು. ಅದಕ್ಕೆ ತುಂಬ ಪಾಲಿಶ್ಡ್ ಆಗಿ, ಇನ್ನೂ ವಿನೂತನವಾಗಿ ಮಾಡಿದಂಥದ್ದು. ಕಾರಣ ದೆಹಲಿ ಬಗ್ಗೆ ಒಂದು ಇನ್ ಜನರಲ್ ಒಂದು ಮಾತಿದೆ, ದೆಹಲಿ ಬಿಡ್ರಿ ಅದನ್ನು ಸ್ಟೇಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ನಮ್ಮ BBMP ಎಲೆಕ್ಷನ್ ಥರ ರೀ, ಅದು ಚಿಕ್ಕದ್ರಿ, ಒಂದು ಸಿಟಿ ಅಂತ ಮಾತಾಡ್ಬಿಡ್ತಾರೆ ಅನೇಕರು, ಆ ಥರ ಮಾತಾಡ್ತಾರೆ. ಒಂದು ದೊಡ್ಡ ಒಂದು ರಾಜ್ಯದ ಮಟ್ಟಿಗೆ ಈ ಥರದೊಂದು ಗ್ಯಾರಂಟಿ ಸ್ಕೀಮ್ ಕೊಡಬೇಕು ಅಂದರೆ ಶುರು ಮಾಡಿದ್ದು ಕಾಂಗ್ರೆಸ್ಸೇ. ಅದರಲ್ಲೇ ಕೂತ್ಕೊಳ್ತಾ ಇದ್ದು, ಆ ಸಕ್ಸಸ್ಸನ್ನು ಎಂಜಾಯ್ ಮಾಡಿಕೊಂಡು ನಮ್ಗೆ 5 ವರ್ಷ ಸಿಕ್ಕಿದೆ, ನಾವಿನ್ನು ಆರಾಮು ಸೇಫು, ಇಲ್ಲ ನಾವು ಹೋದ ಒಂದು 2-3 ಕಡೆ ಭಾಷಣ ಮಾಡ್ದ, ಮುಗಿದೋಯ್ತಾ, ಇನ್ನೂ ಪಾಲಿಷ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ? ಗ್ಯಾರಂಟಿನೇ ಮಾಡಬೇಕು ನಾನು ಹೇಳ್ತಿಲ್ಲ. ಇದು ಕರ್ನಾಟಕದಲ್ಲಿ ಮಾಡಿದ್ದು. ದೆಹಲಿಯಲ್ಲಿ ಅವ್ರಿಗೆ ಅವಕಾಶ ಸಿಗಲೇ ಇಲ್ವಲ್ಲ ಮಾಡೋದಕ್ಕೆ, ಅಧಿಕಾರದಲ್ಲಿ ಇರಲಿಲ್ವಲ್ಲ ಅವರು. ಮಹಾರಾಷ್ಟ್ರದಲ್ಲಿ ಪ್ರಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಹೊಸ ವಿಷಯಗಳು ಇಡಬೇಕಾಗಿತ್ತ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ಈಗ ನಾವು ಮಾತಾಡಿದ್ವಲ್ಲ, ಮೋದಿ ಸರ್ಕಾರದ ವೈಫಲ್ಯಗಳೇ ಅನೇಕ ಇದಾವೆ. ಇದನ್ನೆಲ್ಲೂ ಅವ್ರದನ್ನು ಪಿಚ್ ಮಾಡೋಕ್ಕಾಗಲಿಲ್ಲ ಅವ್ರ ಕೇಂದ್ರ. ಈಗ ವಿಶ್ವದಲ್ಲಿ 5ನೇ ಸ್ಥಾನದಲ್ಲಿ ನಮ್ಮ ದೇಶ ಬಂದ್ಬಿಟ್ಟಿದೆ ಆರ್ಥಿಕತೆಯಲ್ಲಿ. ಇದೊಂದು ನರೇಟಿವ್. ಇದು ನಿಜಾನ? ನರೇಟಿವ್ ಇದು ಹೌದಲ್ವಾ? ತಲಾ ಆದಾಯ ಅಂತ ನಾನು ಕೇಳ್ಬೇಕು ಅವಾಗ. ಈ ದೇಶದ ತಲಾ ಆದಾಯ ಮನುಷ್ಯದ ಎಲ್ಲಿದೆಯಪ್ಪ? ಇದೆಲ್ಲ ಬಂದಾಗ ಈ ವಿಚಾರನ ಯಾರು ಪ್ರಸ್ತಾಪ ಮಾಡಬೇಕು ಅಂತ ನನ್ನ ಪಾಯಿಂಟ್. ಇದನ್ನ ಯಾರು ಜವಾಬ್ದಾರಿ? ಇದು ವಿರೋಧ ಪಕ್ಷಗಳೇ ಮಾಡಬೇಕು. ಯಾಕೆ ಇವರಲ್ಲಿ ಆರ್ಥಿಕ ತಜ್ಞರು? ಬಾಯ್ಕಾಟ್ ಮಾಡಿದೆ, ಪಾರ್ಲಿಮೆಂಟಿಂದ ಆಚೆ ಬಂದ್ಬಿಟ್ಟೆ, ವಿರೋಧ ಮಾಡಿಬಿಟ್ಟೆ. ನಾನು ಇದಕ್ಕೆ ಕಾಂಗ್ರೆಸ್ ಆಚೆ ಬಂದು ಉಪರಾಷ್ಟ್ರಪತಿನ ಮಾಕ್ ಮಾಡಿದೆ, ನಾನು ಸ್ಪೀಕರ್ನ ನಾನು ಮಾಕ್ ಮಾಡ್ಕೊಂಡು ಕೂತಿದ್ದೆ, ಅಣಕಿಸ್ದೆ,
ಆ್ಯಕ್ಟಿಂಗ್ ಮಾಡಿದೆ, ವಿಡಿಯೋ ಮಾಡಿದೆ ಅವ್ರನ್ನ, ಇದಾಗಬಹುದಾ? ಇಸ್ ಇಟ್ ಓಕೆ? 220 ಲಕ್ಷ ಕೋಟಿ ಸಾಲ ಆಗಿದೆ ಅಂತ ಮೋದಿ ಸರ್ಕಾರ ಹೇಳ್ತಾ ಇದ್ದಾರೆ. ಯಾಕಾಗಿ ಈ ಸಾಲ ಮಾಡಿದ್ದೀರಿ? ದೇಶದ ಆರ್ಥಿಕತೆಯ ಉನ್ನತಿಯಲ್ಲಿ, ಬೆಳವಣಿಗೆಯಲ್ಲಿ ಇದೆಷ್ಟು ಮಟ್ಟಿಗೆ ರೋಲ್ ಪ್ಲೇ ಮಾಡಿದೆ ಈ ಸಾಲ? ಹಣ ಎಲ್ಲೋಗ್ತಾ ಇದೆ? 5ನೇ ಸ್ಥಾನಕ್ಕೆ ತಂದ್ವಲ್ಲ ದೇಶನ 5ನೇ ಸ್ಥಾನಕ್ಕೆ ತಂದ್ವಲ್ಲ ನಾವು. ಮಾತಾಡ್ಬೋದಾಗಿತ್ತು. GST ವಿಚಾರದಲ್ಲಿ, ನ್ಯಾಯಬದ್ಧ ಪಾಲನ್ನು ಹಂಚುವ ವಿಚಾರದಲ್ಲಿ ದೆಹಲಿಯಲ್ಲಿ ಕುತ್ಕೊಂಡು ಮಾತಾಡ್ಬೋದಾಗಿತ್ತಲ್ಲ ಕಾಂಗ್ರೆಸ್ನವರು. ನೀವು ಗ್ಯಾರಂಟಿ ಕೊಟ್ಟರೆ ನಾವೇನು ಮಾಡೋಕ್ಕಾಗಲ್ಲ ಸರ್. ದೆಹಲಿ ಮತದಾರರು ಮಾತ್ರ ಅಲ್ಲ, ಯಾವ ಮತದಾರರು ಸಹಿತ, ಪ್ರಜೆನೂ ಸಹಿತ ಕಾಂಗ್ರೆಸ್ಸಿಂದ ಏನಾದರೂ ಒಂದು ನ್ಯಾಯವಾದ ವಿಚಾರಗಳು ಮುನ್ನೆಲೆಗೆ ಬರ್ತವೆ, ಇವ್ರು ಮಾತಾಡ್ತಾರೆ ಅನ್ನೋ ಭರವಸೆ ಕಳ್ಕೊಂಡಿದ್ದಾರೆ ಜನ. ಅವ್ರು ಎಚ್ಚೆತ್ಕೋಬೇಕಾಗಿರೋದು ಆಂತರಿಕ ರಚನೆಯಲ್ಲ, ಪ್ರಸ್ತಾಪ ಮಾಡಿದ್ರು. ಇಂಟರ್ನಲ್ ವಿಚಾರ ಮಾತ್ರ ಅಲ್ಲ. ಶಾಸ್ತ್ರದ ವಿದ್ಯಾರ್ಥಿ ಆಗಿರೋದ್ರಿಂದ ಅವ್ರಿಗೆ 2 ವಿಷಯ ಅವ್ರ ಗಮನಕ್ಕೆ ತರ್ತೀನಿ. ತಾವು ಸಾಲ ಬಗ್ಗೆ ಹೇಳಿದ್ರಿ, GST ಬಗ್ಗೆ ಹೇಳಿದ್ರಿ. ಬೋತ್ ಆಫ್ ದಮ್ ಆರ್ ರಿಲೇಟೆಡ್ ಟು ದ ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಕೊಟ್ಟರೆ ಮತ್ತು FRBMS ಅಂತ ಇದೆ. ಹೌದು ತಾನೆ ಸರ್? ಈಗ ಸಾಲ ಏನಕ್ಕೆ ನಾವು ತಗೋತೀವಿ? ನಾವು ಮನೆ ಖರ್ಚು ವೆಚ್ಚಕ್ಕೆ ನೀವು ಸಾಲ ನಡೆಸಿದ್ರೆ ಅಂದರೆ ನಿಮ್ಮ ಯಜಮಾನತನ ಸರಿ ಇಲ್ಲ. ಮನೆ ಒಳಗೆ ನೀವೊಂದು ಕಾರ್ ತೊಗೋಬೇಕು, ಇನ್ನೊಂದು ಮನೆ ತೊಗೋಬೇಕು, ಅಥವಾ ಕಾಂಪೌಂಡ್ ವಾಲ್ ಕಟ್ಟಬೇಕು, ಅಥವಾ ಮಾಡಿ ಕಟ್ಟಬೇಕು ಅಂತ ಸಾಲ ಮಾಡಿದ್ರೆ ಅದಕ್ಕೆ ಒಪ್ಪಿಗೆ ಇದೆಯೋ ಇಲ್ವೋ ನಿಮಗೆ? ಸೊ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರು ತೊಗೊಂಡಿದ್ದ ಸಾಲ ಯಾತಕ್ಕೆ ತೊಗೊಂಡಿದ್ದಾರೆ? ಕೆಪೆಕ್ಸ್ ತೊಗೊಂಡಿದ್ದಾರೆ, ಕೆಪೆಕ್ಸ್ಗೆ. ವೆರಾಸ್ ನಾವು ಕರ್ನಾಟಕದಲ್ಲಿ ಕಳೆದ ಬಜೆಟಲ್ಲಿ ನೋಡಿದ್ದು ನಾವು ರೆವೆನ್ಯೂ ಡೆಫಿಸಿಟ್, ಅಂದರೆ ಮನೆ ಖರ್ಚು ವೆಚ್ಚ ನಡೆಸೋಕ್ಕಾಗಿ ನಾವು ಸಾಲ ತೊಗೊಂಡಿದ್ವಿ. ಸೊ FRBMS ಪ್ರಕಾರ ದಟ್ ಈಸ್ ರಾಂಗ್. ಸೊ ದಟ್ ಈಸ್ ಅದು ಒಂದು ಪಾಯಿಂಟ್. ಸೊ ತಾವು ಏನು ಹೇಳ್ತಾ ಇದ್ದೀರಲ್ಲ, ಸಾಲ ತೊಗೋಬಾರ್ದು, ಸಾಲ ತೊಗೋಬೇಕು ಸರ್, ಸಾಲ ತೊಗೋಬೇಕು. ಅಮೆರಿಕಾ ಎಷ್ಟು ಸಾಲ ತೊಗೊಂಡ್ಬಿಟ್ಟಿದೆ ಅಂದರೆ ಇನ್ನು 150 ವರ್ಷ ಆದ್ರೂ ತೀರ್ಸೋಕ್ಕೆ ಆಗಲ್ಲ. ನಿಜ. ಸೊ ಸಾಲ ಈಸ್ ಇದಲ್ಲ, ಸಾಲದಿಂದ ನಾವು ಭಯ ಪಡಕ್ಕೆ ಹೋಗಬಾರ್ದು. ಸಾಲ ತೊಗೊಂಡು ಅದಕ್ಕೆ ಸರ್ವಿಸ್ ಮಾಡ್ತಾ ಇದ್ದಾರೆ. ಭಾಸ್ಕರ್ ಸರ್ ಸ್ವಲ್ಪ ಮಟ್ಟಿಗೆ ನಾನು ಕೂಡ ಅರ್ಥಶಾಸ್ತ್ರ ಓದ್ಕೊಂಡಿದ್ದೀನಿ, ನಾನು ಎಕನಾಮಿಕ್ಸ್ ಸ್ಟೂಡೆಂಟೇ. ನನ್ನದಿಲ್ಲೊಂದು ಒಂದೊಂದು ಪಾಯಿಂಟ್ ಇದೆ. ಕೆಪೆಕ್ಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ, ಬಂಡವಾಳ ಹೂಡಿಕೆ. ಈ ಬಂಡವಾಳ ಹೂಡಿಕೆಗೆ ನೀವು ಸಾಲ ತಗೊಳ್ಳಿ, ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ನಿಮ್ಮ ಬಂಡವಾಳ ಹೂಡಿಕೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಸರ್, ಎಲ್ಲಿ ರಿಫ್ಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ 2 ಮುಖ್ಯ ಕ್ಷೇತ್ರಗಳು ಬರ್ತವೆ ಅದರಲ್ಲಿ. ಒಂದು ಉದ್ಯೋಗ ಕ್ಷೇತ್ರ. ನಾನು ಬಂಡವಾಳ ಹೂಡಿದ್ದೇ ನಿಜ, ಆದರೆ ಎಲ್ಲಾದರೂ ಬಂಡವಾಳ ಹೂಡಿರಲಿಲ್ಲ ನಾನು, ಅದು ಉದ್ಯೋಗ ಕ್ಷೇತ್ರದ ಮೇಲೆ ಪರಿಣಾಮ ಬೀರಬೇಕು. ಅದು ನನಗೆ ಆ ಉದ್ಯೋಗದಲ್ಲಿ ಆ ನಂಬರ್ಗಳು ಕಾಣಿಸ್ಬೇಕು, ನನಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು. 2ನೇ ಕ್ಷೇತ್ರ ಒಂದಿದೆ ಸರ್, ಉಳಿತಾಯ ಅಂತ, ಸೇವಿಂಗ್ಸ್ ಅಂತ ಬರಬೇಕು ನಿಮಗೆ. ಪ್ರತಿಯೊಬ್ಬ ಇಂಡಿಯನ್ ಕೈನಲ್ಲಿ ಇದೆಲ್ಲ ಹೂಡಿಕೆ ಮಾಡಿದ ನಿಜ ಆಯಿತು ಅಂದರೆ ಕೆಲಸ ಜಾಸ್ತಿ ಸಿಕ್ಕಿರಬೇಕು, ಮಾರ್ಕೆಟಲ್ಲಿ ಹಣದ ಹರಿವು ಜಾಸ್ತಿ ಆಗಿರುತ್ತೆ. ಅವಾಗ ಅಂಥ ಟೈಮಲ್ಲಿ ವ್ಯಕ್ತಿಯೊಬ್ಬನ ಉಳಿತಾಯ ಕೂಡ ಜಾಸ್ತಿ ಆಗಬೇಕು. ಉಳಿತಾಯ 47 ವರ್ಷಗಳ ಲೋಯೆಸ್ಟು, 47 ವರ್ಷಗಳಲ್ಲೇ ಭಾರತೀಯನೊಬ್ಬನ ಉಳಿತಾಯ ಖಾತೆಯಲ್ಲಿರ್ತಕ್ಕಂಥ ಹಣ ಅಷ್ಟು ಹಿಂದಕ್ಕೆ ಹೋಗಿದೆ ಅಂದಾಗ ಮತ್ತು ಈ ಹಣ ಏನಾಯಿತು ಅಂತ ಸಹಜ ಕೇಳಬೇಕು. ಇದು ಆಯಿತು, ಕೆಪೆಕ್ಸು ಮಾಡಿದ್ದೀರಿ, ನೀವು ಕಡೆ ಸಾಲ ಒಳ್ಳೆ ಪರ್ಪಸ್ಗೆ ಮಾಡಿದ್ದೀರಿ ಅಂತ ನಾವು ಕನ್ಸಿಡರ್ ಮಾಡಿದಾಗ ರುಪಿನಲ್ಲಿ ರಿಫ್ಲೆಕ್ಟ್ ಆಗಬೇಕದು. ನನ್ನ ರುಪಿ ಸ್ಟ್ರಾಂಗ್ ಆಗ್ತಾ ಇದೆ, ಇಷ್ಟು ಬಂಡವಾಳ ಹೂಡಿಕೆದಾರ ತರ್ತಾ ಇದ್ದೀನಿ, ನಾನು ಹೂಡ್ತಾ ಇದ್ದೀನಿ ಅಂತ ಬಂದಾಗ ಸಹಜವಾಗಿಯೇ ನನ್ನ ರುಪಿ ಶಕ್ತಿಯುತ ಆಗಬೇಕು, ವೀಕ್ ಆಗ್ತಾ ಹೋಗಬಾರ್ದು. ಎಲ್ಲೂ ಮ್ಯಾಚ್ ಆಗ್ತಿಲ್ವಲ್ಲ ಎಕನಾಮಿಕ್ಸ್ ಅಂತ. ಇಲ್ಲ, ಓಕೆ, ಫ್ರಮ್ ದ ಪಾಯಿಂಟ್ ಯು ಲೆಫ್ಟ್. ಒಂದು ನಿಮಗೆ ಕೆಪೆಕ್ ಎಕ್ಸ್ಪೆಂಡಿಚರ್ ಇದಲ್ಲ, ಅದ್ರ ಜಾಸ್ತಿ ಆಗ್ತದೆ. ಸೇವಿಂಗ್ಸ್ ಕಮ್ಮಿ ಆಯಿತು, ಅದರ ಅರ್ಥ ಏನು? ಎಕ್ಸ್ಪೆಂಡಿಚರ್ ಇಸ್ ವೆರಿ ವೆರಿ ಹೈ. ಬಟ್ ಒನ್ ಪಾಯಿಂಟ್ ಆಗ್ರಿ, ಪರ್ ಕ್ಯಾಪಿಟಾ ಇನ್ಕಮ್ ಇದಲ್ಲ, ಪರ್ ಕ್ಯಾಪಿಟಾ ಇನ್ಕಮ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಇದಲ್ಲ, ಓಕೆ, ಆಗ್ತಿಲ್ಲ ಅಂತ ಅದು ಕೆಲವ್ರ ಬಳಿ ಸೇರ್ಕೊಳ್ತಾ ಇದೆ. ಅದರಲ್ಲಿ ಲಾಟ್ ನೀಡ್ಸ್ ಟು ಬಿ ಡನ್. ಬಟ್ ಏನಂದ್ರೆ ಇನ್ ಅಬ್ಸಲ್ಯೂಟ್ ಟರ್ಮ್ಸ್ ವೆಲ್ತ್ ಜನರೇಷನ್ ಇದಲ್ಲ, ವೆಲ್ತ್ ಆಗ್ತಾ ಇರೋದು ಆಗ್ತಾ ಇದಲ್ಲ ಅಲ್ಲಿಗೆ. ಮತ್ತೆ ನಿಮ್ಮ ಕ್ಯಾಪೆಕ್ಸ್ ಒಳಗೆ ದೇಶ ಸಂಪತ್ತು ಬೇರೆ, ಉದ್ಯಮಿಗಳ ಸಂಪತ್ತು ಬೇರೆ ಸರ್, ವ್ಯತ್ಯಾಸ ಇದೆ ಎರಡಕ್ಕೂ. ನೋಡಿ, ಉದ್ಯಮಿಗಳ ಸಂಪತ್ತು ಇನ್ಕ್ರೀಸ್ ಆಗೋದು ಬೇರೆ, ದೇಶ ಸಂಪತ್ತು ಇನ್ಕ್ರೀಸ್ ಆಗೋದು ಬೇರೆ ಅಲ್ವಾ? ನೋಡಿ, ದೇಶದಲ್ಲಿ ಯಾರಿದ್ದಾರೆ ಎಲ್ಲರ ಸಂಪತ್ತು ಕೂಡ ಇನ್ಕ್ರೀಸ್ ಆಗ್ತದೆ. ವಿ ಹ್ಯಾವ್ ಟು ಅಡ್ರೆಸ್ ಇನ್ಇಕ್ವಾಲಿಟಿ, ದಟ್ ಈಸ್ ರೈಟ್, ಐ ಅಗ್ರಿ ವಿತ್ ಯು. ಬಟ್ ಒಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಆನ್ ಕ್ಯಾಪೆಕ್ಸ್ ಇದುವರೆಗೂ ಯಾವತ್ತೂ ಕೂಡ ಇಷ್ಟು ಇರಲಿಲ್ಲ ಇವಾಗ ಇರೋ ಸಮಯದಲ್ಲಿ. ಮತ್ತು ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟ್ ಇದಲ್ಲ, ಅದರದ್ದು ಸ್ಪಿನ್ ಆಫ್ 2 ಇರ್ತದೆ. ಒಂದು ಮೇಂಟೆನೆನ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಒಂದು ಲೇಟರ್. 2ನೇದು ಆ ಕ್ಯಾಪೆಕ್ಸಿಂದ ಯಾವ ರೀತಿ ನಿಮ್ಮ ಇನ್ಕಮ್ ಜನರೇಷನ್ ಆಗುತ್ತೆ ಅಂತ. ದಟ್ ಟೇಕ್ಸ್ ಲಿಟಲ್ ಬಿಟ್ ಆಫ್ ಟೈಮ್. ಈಗ ನಿಮಗೆ ಇಷ್ಟು ಹೈವೇ ನೆಟ್ವರ್ಕ್ ಆಯಿತು, ಇಷ್ಟು ಹೈವೇ ನೆಟ್ವರ್ಕ್ ಆಗೋದ್ರಿಂದ ಬೆಂಗಳೂರಿಂದ ದೆಹಲಿಗೆ ಹೋಗೋ ಟ್ರಕ್ ಮುಂಚೆ 7 ದಿನಕ್ಕೆ ಹೋಗ್ತಾ ಇತ್ತು, ಈಗ 2.5 ದಿನಕ್ಕೆ ಹೋಗುತ್ತೆ. ಅದಕ್ಕೆ ಡೆಫಿನೆಟ್ಲಿ ಯುವರ್ ಟ್ರಕ್ ಡ್ರೈವರ್ದು ಇನ್ಕಮ್, ಟ್ರಕ್ ಅವನು ಆಪರೇಟರ್ದು ಇನ್ಕಮ್ ಈಸ್ ಇನ್ಕ್ರೀಸಿಂಗ್ ಅಲ್ಲ. ಸೊ ಇಟ್ ಈಸ್ ಶೋಯಿಂಗ್ ಅಪ್, ಇಟ್ ಈಸ್ ಕಮಿಂಗ್ ಅಪ್ ಓವರ್ ದಟ್.